ಇನ್ನು ಮುಸ್ಲಿಂ ಬಾವುಟ ಕಿತ್ತ ಹಿಂದೂ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಪ್ರತಿಭಟನಾಕಾರರ ಮೇಲೆ ಪ್ರತ್ಯೇಕವಾಗಿ 2 ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಈದ್ ಮಿಲಾದ್ ಬಂಟಿಂಗ್ಸ್ ಕಿತ್ತಿಸಿದವರ ಮೇಲೂ ಕೂಡ ಈಗ ಎಫ್ಐಆರ್ ದಾಖಲಾಗಿದೆ. ಸುಮಾರು 500 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ 189(2), 189(4) ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಈಗ 500 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಗಿರೀಶ್, ಸೌಮ್ಯ, ರಮ್ಯಾ, ಪಲ್ಲವಿ ಸೇರಿ ಹಲವರ ಮೇಲೆ ಇದೀಗ ಕೇಸ್ ದಾಖಲಾಗಿದೆ. ಪ್ರತ್ಯೇಕವಾಗಿ 2 ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. 500 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಈಗ ಪೊಲೀಸರು ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಈದ್ ಮಿಲಾದ್ ಸಂದರ್ಭದಲ್ಲಿ ಬಾವುಟ ಮತ್ತು ಯಾರೆಲ್ಲ ಈ ಬಂಟಿಂಗ್ಸ್ ಗಳನ್ನ ಕಿತ್ತೆಸಿದ್ರು ಅವರ ಮೇಲೆ ಈಗ ಎಫ್ಐಆರ್ ದಾಖಲು ಮಾಡಿಕೊಂಡಿರೋದು. ಈಗ ಒಂದು ಮುಸ್ಲಿಂ ಬಾವುಟವನ್ನ ಯಾರೆಲ್ಲ ಕಿತ್ತೆಸಿದ್ದಾರೆ ಹಿಂದೂ ಕಾರ್ಯಕರ್ತರು ಅವರ ಮೇಲೆ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. 2 ಪ್ರತ್ಯೇಕವಾಗಿ ಎಫ್ಐಆರ್ ದಾಖಲಾಗಿರೋದು. ಕಾರ್ಯಕರ್ತರ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಪ್ರತ್ಯೇಕವಾಗಿ 2 ಎಫ್ಐಆರ್ ದಾಖಲಾಗಿರೋದು. ಪ್ರಮುಖವಾಗಿ 500 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಈ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಈದ್ ಮಿಲಾದ್ ಸಂದರ್ಭದಲ್ಲಿ ಈ ಮುಸ್ಲಿಂಸರು ಬಾವುಟಗಳನ್ನ ಮತ್ತೆ ಬಂಟಿಂಗ್ಸ್ ಗಳನ್ನ ಕಟ್ಟಿದ್ರು. ಆ ಬಂಟಿಂಗ್ಸ್ ಗಳನ್ನ ಯಾರೆಲ್ಲ ಹಿಂದೂ ಕಾರ್ಯಕರ್ತರು, ಜನರು, ಅಲ್ಲಿರುವಂತಹ ಸ್ಥಳೀಯರು ಯಾರೆಲ್ಲ ಇವನ್ನ ಕಿತ್ತೆಸ್ತಿದ್ದಾರೆ ಅವರ ಮೇಲೆ ಇದೀಗ ಪೊಲೀಸರು ಪ್ರತ್ಯೇಕವಾಗಿ 2 ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಈ ಒಂದು ಪ್ರಕರಣ ಯಾವ ರೀತಿಯಾಗಿ ತಿರುವನ್ನು ಪಡೆದುಕೊಳ್ಳುತ್ತೆ? ಈಗಾಗಲೇ ಈ ಒಂದು ಕಲ್ಲು ತೂರಾಟ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ 22 ಜನರನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಇದೀಗ ಹಿಂದೂ ಕಾರ್ಯಕರ್ತರು ಯಾರೆಲ್ಲ ಈ ಫ್ಲಾಗ್ ಗಳನ್ನ ಕಿತ್ತೆಸಿದ್ದಾರೆ, ಈದ್ ಮಿಲಾದ್ ಸಂದರ್ಭದಲ್ಲಿ ಈ ಫ್ಲಾಗ್ ಗಳನ್ನ ಹಾಕಿದ್ರು ಅಲ್ಲಿ, ಅದನ್ನು ಯಾರೆಲ್ಲ ಕಿತ್ತೆಸಿದ್ದಾರೆ ಅದರ ಮೇಲೆ ಕೂಡ ಈಗ ಎಫ್ಐಆರ್ ದಾಖಲಾಗಿರೋದು. 2 ಎಫ್ಐಆರ್ ಅನ್ನ ಪ್ರತ್ಯೇಕವಾಗಿ ದಾಖಲು ಮಾಡಿಕೊಂಡಿದ್ದಾರೆ. ದಿನೇ ದಿನೇ ಈ ಒಂದು ಪ್ರಕರಣ ದೊಡ್ಡ ಮಟ್ಟದ ತಿರುವನ್ನು ಪಡಿತಾ ಇದೆ. ರಾಜಕೀಯವಾಗಿ ತಿರುವನ್ನು ಪಡೆದುಕೊಳ್ತಾ ಇದೆ ಒಂದ್ ಕಡೆ. ಮತ್ತೊಂದ್ ಕಡೆ ಇದೀಗ ಹಿಂದೂ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಾಗಿರೋದು. ನನ್ನ ಗಂಡ ಏನೂ ಮಾಡಲಿಲ್ಲ, ಸುಮ್ಮನೆ ಅರೆಸ್ಟ್ ಮಾಡಿದ್ದಾರೆ. 3 ತಿಂಗಳ ಮಗನ್ ನೋಡ್ಕೊಂಡು ಹೋಗಲು ನನ್ನ ಗಂಡ ಬಂದಿದ್ರು. ಗಲಾಟೆ ನೋಡಕ್ಕೆ ಹೋದವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಆರೋಪಿಗಳ ಕುಟುಂಬಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ. ನನ್ನ ಅಣ್ಣ ಹಾಗೂ ಗಂಡನನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ನಾವು ಮನೆಯಿಂದ ಹೊರ ಬರೋದಕ್ಕೂ ಕೂಡ ಬಿಡ್ತಾ ಇಲ್ಲ ನಮ್ಮನ್ನ. ನಾವೆಲ್ಲ ಚೆನ್ನಾಗಿ ಇದ್ವಿ, ಯಾಕೆ ಹೀಗೆ ಮಾಡ್ತಿದಾರೋ ಗೊತ್ತಿಲ್ಲ ಅಂತ ಕುಟುಂಬಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ. ನನ್ನ ಗಂಡ ಹಬ್ಬಕ್ಕಂತಂದೇಳಿ ಊರಿಗೆ ಬಂದಿದ್ರು. ಈ ವೇಳೆ ಮಗನನ್ನ ನೋಡ್ಲಿಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಹೊರಗಡೆ ಗಲಾಟೆ ನಡೀತಾ ಇದೆ ಹೋದಂತ ಸಂದರ್ಭದಲ್ಲಿ ನನ್ನ ಗಂಡನನ್ನ ಅರೆಸ್ಟ್ ಮಾಡಿದ್ದಾರೆ. ಸುಖ ಸುಮ್ಮನೆ ಅರೆಸ್ಟ್ ಮಾಡಿರೋದು. ನನ್ನ ಮಗು ಕೂಡ ಇದೆ. ಈಗ ನಮ್ಮನ್ನ ನೋಡ್ಕೊಳ್ಳೋದು ಯಾರು ಅಂತ ಅಳಲನ್ನ ತೋಡ್ಕೊಂಡಿರೋದು ರಿಪಬ್ಲಿಕ್ ಕನ್ನಡದ ಜೊತೆ. ನೋಡಿ, ನನ್ನ ಗಂಡ ಏನೂ ಮಾಡಿಲ್ಲ ಸ್ವಾಮಿ, ಸುಮ್ಮನೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 3 ತಿಂಗಳ ಮಗು ಇದೆ, ಅದನ್ನ ನೋಡ್ಕೊಂಡು ಹೋಗೋಕೆ ನನ್ನ ಗಂಡ ಬಂದಿದ್ರು. ಗಲಾಟೆ ನೋಡೋಕೆ ಹೋದವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಆರೋಪಿಗಳ ಕುಟುಂಬಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ. ಗಣೇಶನ ಮೆರವಣಿಗೆ ಸಮಯದಲ್ಲಿ ಕಲ್ಲು ತೂರಾಟ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಕೆಲವರನ್ನ ಈಗ ಪೊಲೀಸರು ದಸ್ತಗಿರಿ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವರನ್ನ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಮನೆಯವರು ನಮ್ಮ ಜೊತೆಲಿದ್ದಾರೆ, ಅವ್ರು ಮಾತಾಡ್ಸೋಣ. ಅಮ್ಮ, ತಮ್ಮ ಹೆಸರೇನು? ಸಾಧ್ಯ. ಓಕೆ, ಯಾರನ್ನ ಕರ್ಕೊಂಡು ಹೋಗಿದ್ದಾರೆ? ನಿಮ್ಮ ಮನೆಯಿಂದ ಯಾರನ್ನ ಕರ್ಕೊಂಡು ಹೋಗಿದ್ದಾರೆ? ನಮ್ಮ ಅಣ್ಣಂಗೆ. ಯಾಕಂತ ಏನ್ ಕಾರಣಕ್ಕೆ ಹೇಳಿ ಕರ್ಕೊಂಡು ಹೋಗಿದ್ದಾರೆ? ಇಲ್ಲಿ ನಮ್ಮ ಯಜಮಾನ್ರು ಮನೇಲಿದ್ರು. ಇಲ್ಲಿ ಜಗಳ ಆಯ್ತೈತೆ ಅಂತ ನಮ್ಗೆ ಹೇಳಿದ್ರು. ಈಗ ಮಸೀದಿ ಜಗಳ ಆಗುತ್ತೆ ಅಂದ್ರೆ ಯಾರು ಬಂದೇ ಬರುತ್ತೆ. ಮುಸ್ಲಿಮ್ಸ್ ಅಂದರೆ ಅವ್ರು ಏನಾಯ್ತು ಏನ್ ಜಗಳ ಅಂತ ಹೇಳಿದ್ರು. ನಮ್ಗೆ ಹೇಳಿದ್ರು ಯಾರೋ ಅಲ್ಲಿ ಜಗಳ ಮಾಡ್ಕೋತವ್ರೆ, ಹೋಗಿ ನೋಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಕಳ್ಸಿದ್ವು. ಮನೇಲೆ ಮಲ್ಕೊಂಡಿದ್ರು. ನನ್ಗೆ ನೋಡಕ್ ಬಂದಿರೋದು ಚಿಕ್ಕ ಪಾಪು ಇದೆ, 3 ತಿಂಗಳು ಪಾಪು ನಂದು. ಬಾಳ್ತನಕ್ಕೆ ನಮ್ಮ ಯಜಮಾನ್ರು ಬಂದಿರೋದು. ನಿಮ್ಮ ಯಜಮಾನ್ರ ಹೆಸರೇನು ಮತ್ತೆ ನಿಮ್ಮ ಅಣ್ಣನ ಹೆಸರೇನು? ಸುಮೇರ್ ಪಾಷಾ ನಮ್ಮ ಯಜಮಾನ್ರು. ನಮ್ಮ ಅಣ್ಣನ ಹೆಸರು ಕಲೀಂ. ಅವರು ಈದ್ ಮಿಲಾದ್ ಆಗುವಾಗ ಅಲ್ಲಿದ್ದವರೆಲ್ಲರೂ ಕೂಡ ಏನು ಮಾಡಿರ್ಲಿಲ್ಲ. ಅದೇ ಗಣಪತಿ ಹಬ್ಬದ ಸಮಯದಲ್ಲಿ ಯಾಕೆ ಕಲ್ಲು ತೂರಾಟ ಆಯ್ತು? ಲೈಟ್ ಯಾಕೆ ಆಫ್ ಮಾಡಿದ್ರು? ಲೈಟ್ ಏನಕ್ಕೆ ಆಫ್ ಮಾಡಿದ್ದಾರೆ ಅದೇನೋ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಸರ್. ಕೇಳಿ, ನಮ್ಗೆ ನ್ಯಾಯ ಕೊಡ್ಸಿ. ನಾನು 3 ತಿಂಗಳು ಪಾಪು ಬಾಳ್ತನಕ್ಕೆ ಬಂದಿರೋದ್. ನಾವು ನೋಡಕ್ ಬಂದಿದ್ ನಮ್ಮ ಯಜಮಾನ್ರು. ಅವರು ಈ ತರ ಗೊತ್ತಾಗಿ ಇಲ್ಲಿಗೆ ಬಂದಿರೋದು. ಈ ತರ ಏನೋ ಜಗಳ ಆಯ್ತೈತೆ ಅಂತ. ಜಗಳ ಆದಾಗ ನಾವು ಮನೆ ಸೇರ್ಕೊಳ್ಬೇಕಲ್ಲ, ನಾವ್ ಯಾಕೆ ಗಲಾಟೆ ಆಗುವಾಗ ಅಲ್ಲಿಗೆ ಬರ್ಬೇಕು? ನಿಂತಿರೋದು ಬೇಕಾದ್ರೆ ಕ್ಯಾಮ್ರಾ ಎಲ್ಲ ಇದ್ದಾರೆ. ನಿಲ್ಬೇಕು ಅಂತ. ಗಲಾಟೆ ಆದಾಗ ಪೊಲೀಸರು ಬರ್ತಾರೆ, ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಹುದು, ಗಾಯ ಆಗ್ಬಹುದು. ನಿಮ್ಮ ಯಜಮಾನ್ರು ಯಾಕೆ ಇಲ್ಲಿಗೆ ಯಾಕೆ ಬರ್ತಾರೆ? ಆಮೇಲೆ
ಬಂದ್ಬಿಟ್ರು ಕರ್ಕೊಂಡೋಗಿರೋದು. ಈಗ ಬಂದಿದ್ಯಾಕೆ ಇಲ್ಲಿ ಗಲಾಟೆ ಆಗುವಾಗ ಏನಾದ್ರು ಅವ್ರ ತಲೆಗೆ ಏನಾದ್ರು ಕಲ್ಲು ಬಿದ್ದು ಏನಾದ್ರು ಹೆಚ್ಚು ಕಮ್ಮಿ ಆಗಿದೆ? ಚಿಕ್ಕ ಮಗು ಇದೆ ಅಂತ ನೀವು ಹೇಳ್ತೀರಿ, ಏನಾದ್ರು ಗಲಾಟೆ ಆದಾಗ ಇಲ್ಲಿ ಬಂದ್ರೆ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀವ್ ಹೇಳ್ಬೇಕಿತ್ತಲ್ವಾ? ಹೋಗ್ಬೇಡಿ, ಗಲಾಟೆ ಆಗ್ತಿದೆ, ನೀವು ಹೋಗ್ಬೇಕಿತ್ತು ಹೇಳ್ಬೇಕಿತ್ತಲ್ಲ. 45 ವರ್ಷದಿಂದ ಅವ್ರು ಗಣೇಶ ಇದು ಹಬ್ಬ ಮಾಡ್ತಿದಾರೆ. ಯಾರ ನಮ್ ಜನ ಆಗ್ಲಿ ಅವ್ರ ಜನ ಆಗ್ಲಿ ಯಾರ ಒಟ್ಟಾಗೆ ಇದೀವಿ. ಬೇಕಾದ್ರೆ ಅಲ್ಲಿ ಇದ್ದಾರೋ ಅವ್ರ ಅಲ್ಲಿ ಇದಾರಲ್ಲ ಅವ್ರೆಲ್ಲರಿಗೂ ಬೇಕಾದ್ರೆ ಕೇಳ್ಕೊಳ್ಳಿ, ನಾವು ಅವ್ರ ಜೊತೆ ಹೆಂಗಿರ್ತಾರೆ ಅವ್ರು ನಮ್ ಜೊತೆ ಹೆಂಗಿರ್ತಾರೆ ಅಂತ. ಈ ತರ ನಮ್ ಜೊತೆನೆ ಇದ್ದು ಈ ತರ ಮಾಡಿದ್ರೆ ಏನ್ ಅನ್ಯಾಯ ಇದು? ಯಾರು ಮಾಡಿದ್ಯಾರು? ಯಾರದು ನಮ್ ಮಾಡಿ ಮಸೀದಿಯಿಂದಾನೆ ಫಸ್ಟ್ ಕಲ್ಲು ಹೊಡೆದ್ರು ಅಂತ ಹೇಳ್ತಾರಲ್ಲಮ್ಮ. ಮಸೀದಿ ಬಡಿ ಮಸೀದಿಯಿಂದ ಕಲ್ಲು ಹೊಡೆದವ್ರ ಅಂತ ತೋರ್ಸಿದಾರೆ. ಅವ್ರು ಹೊಡೆದಿರೋದ್ ತೋರ್ಸಿದ್ರ? ಫಸ್ಟ್ ಕಲ್ಲು ಹೊಡೆದ್ರು ಅವರು ಅಂತ ಯಾರು ಹೊಡೆದವ್ರು ನಮ್ಗೆ ಗೊತ್ತಿಲ್ಲ ಸರ್. ಆಯ್ತು, ಈಗ ನಿಮ್ ಗಂಡನ ಏನಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ? ಏನಂತ ಬರೀ ನಿಂತವ್ರ ಅಲ್ಲಿ, ಅವ್ರು ಬೇಕು. ನಾವ್ ಹೇಳ್ತೀವಿ ಚಿಕ್ಕ ಪಾಪು ಇದೆ ಬಾಣ್ತರ್ಗೆ ಮೊನ್ನೆ ಬಂದಿರೋದು, ಅದು ಬೀದಿ ಕೇಳ್ಕೊಳ್ಳಿ. ಯಾವಾಗ ಬಂದಿರೋದು, ಅವ್ರು ಹೆಂಗ್ ಬಂದ್ರು ಅಂತ. ಏನ್ ಕೆಲಸ ಮಾಡ್ತಿದ್ರಮ್ಮ ಅವರು? ಹೂವದ್ ಕೆಲಸ ಮಾಡ್ತಾರೆ. ಹೂವ ಜಡೆ ಮಾಡಿ ಕೇಳಿಸ್ತೀನಿ ಅವ್ರ ಮಾರ್ಕೆಟ್ ಅಲ್ಲಿ. ಇವಾಗ ನೀವು ಪೊಲೀಸ್ ಹತ್ರ ಹೋಗಿ ನಮ್ ಗಂಡ ನಿರಪರಾಧಿ ಅವರೇನು ಮಾಡಿಲ್ಲ ಅಂತ ಹೇಳಿಲ್ವಾ? ಹೇಳಿದ್ದು ಎಲ್ಲ ಹೇಳ್ದು. ಯಾರಿಗೋ ಹಿಡಕ್ ಬಂದು ಇವ್ರ ಗಂಡನ್ ಹಿಡ್ಕೊಂಡು ಹೊಂಟೋಗ್ಬಿಟ್ಟಿದ್ದು. ನನ್ ಮಗ 14 ವರ್ಷದ ಮಗನ್ಗೂ ಹಿಡ್ಕೊಂಡು ಹೋಗಿದ್ರು. ಅವ್ರ ನನ್ನ ಬಿಟ್ರು, ಏನಿತ್ತು ಇಲ್ಲ ಅಂತ. ಇವ್ರ ಗಂಡನ್ ಬಿಟ್ಟಿಲ್ಲ ಇನ್ನು ಏನು ಇರ್ಲಿಲ್ಲ. ಅವ್ರು ಬಂದು ಚಿಂತಾಮಣಿ ಅವರು. ಬೇಕಾದ್ರೆ ಆಧಾರ್ ಕಾರ್ಡ್ ಎಲ್ಲ ತಗೊಂಡ್ ತೋರಿಸ್ತೀನಿ, ಇಲ್ಲಾಂದ್ರೆ ಅವರು ಇರೋದಿಲ್ಲಮ್ಮ ಅವರು ಚಿಂತಾಮಣಿಲಿ. ಇಲ್ಲಿಗೆ ಯಾಕೆ ಬಂದಿದ್ರು? ಬಂತಲ್ಲ ಪಾಪಗ್ ನೋಡಕ್ಕೆ. ಯಾವಾಗ ಬಂದಿದ್ದಮ್ಮ ಅವರು? ಅವ್ರು ಬಂದು ಮೊನ್ನೆ ನೈಟ್ ಬಂದಿದ್ದು. ಹಬ್ಬಕ್ಕಂತ ಬಂದಿದ್ರ? ಇಲ್ಲಿ ಇದಕ್ಕೆ ಬಂದಿದ್ರು. ಯಾರು ಮಾಡ್ದವ್ರು? ಯಾರಮ್ಮ ಇದನ್ನ? ಇದು ಯಾರು ಮಾಡಿದ್ರು? ಯಾರೋ ಮಾಡ್ತಿರೋದು ಎಲ್ಲಾರ್ಗು ಇದ್ ಮಾಡಿದ್ರೆ ಹೆಂಗೆ ಆಗುತ್ತೆ? ಇದು ತಪ್ಪಲ್ವಾ? ಅವ್ರು ಮಾಡಿದ್ರು ತಪ್ಪು, ಇವ್ರು ಮಾಡಿದ್ರು ತಪ್ಪಲ್ವಾ? ತಪ್ಪು. ಇನ್ನು ಮುಸ್ಲಿಂ ಬಾವುಟ ಕಿತ್ತ ಹಿಂದೂ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಪ್ರತಿಭಟನಾಕಾರರ ಮೇಲೆ ಪ್ರತ್ಯೇಕವಾಗಿ 2 ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಈದ್ ಮಿಲಾದ್ ಬಂಟಿಂಗ್ಸ್ ಕಿತ್ತಿಸಿದವರ ಮೇಲೂ ಕೂಡ ಈಗ ಎಫ್ಐಆರ್ ದಾಖಲಾಗಿದೆ. ಸುಮಾರು 500 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ 189(2), 189(4) ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಈಗ 500 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಗಿರೀಶ್, ಸೌಮ್ಯ, ರಮ್ಯಾ, ಪಲ್ಲವಿ ಸೇರಿ ಹಲವರ ಮೇಲೆ ಇದೀಗ ಕೇಸ್ ದಾಖಲಾಗಿದೆ. ಪ್ರತ್ಯೇಕವಾಗಿ 2 ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. 500 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಈಗ ಪೊಲೀಸರು ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಈದ್ ಮಿಲಾದ್ ಸಂದರ್ಭದಲ್ಲಿ ಬಾವುಟ ಮತ್ತು ಯಾರೆಲ್ಲ ಈ ಬಂಟಿಂಗ್ಸ್ ಗಳನ್ನ ಕಿತ್ತೆಸಿದ್ರು ಅವರ ಮೇಲೆ ಈಗ ಎಫ್ಐಆರ್ ದಾಖಲು ಮಾಡಿಕೊಂಡಿರೋದು. ಈಗ ಒಂದು ಮುಸ್ಲಿಂ ಬಾವುಟವನ್ನ ಯಾರೆಲ್ಲ ಕಿತ್ತೆಸಿದ್ದಾರೆ ಹಿಂದೂ ಕಾರ್ಯಕರ್ತರು ಅವರ ಮೇಲೆ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. 2 ಪ್ರತ್ಯೇಕವಾಗಿ ಎಫ್ಐಆರ್ ದಾಖಲಾಗಿರೋದು. ಕಾರ್ಯಕರ್ತರ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಪ್ರತ್ಯೇಕವಾಗಿ 2 ಎಫ್ಐಆರ್ ದಾಖಲಾಗಿರೋದು. ಪ್ರಮುಖವಾಗಿ 500 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಈ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಈದ್ ಮಿಲಾದ್ ಸಂದರ್ಭದಲ್ಲಿ ಈ ಮುಸ್ಲಿಂಸರು ಬಾವುಟಗಳನ್ನ ಮತ್ತೆ ಬಂಟಿಂಗ್ಸ್ ಗಳನ್ನ ಕಟ್ಟಿದ್ರು. ಆ ಬಂಟಿಂಗ್ಸ್ ಗಳನ್ನ ಯಾರೆಲ್ಲ ಹಿಂದೂ ಕಾರ್ಯಕರ್ತರು, ಜನರು, ಅಲ್ಲಿರುವಂತಹ ಸ್ಥಳೀಯರು ಯಾರೆಲ್ಲ ಇವನ್ನ ಕಿತ್ತೆಸ್ತಿದ್ದಾರೆ ಅವರ ಮೇಲೆ ಇದೀಗ ಪೊಲೀಸರು ಪ್ರತ್ಯೇಕವಾಗಿ 2